ಇವಾಗ ಗಿಲ್ಲಿಗೂ ಹಂಗೆ ನಿಮ್ಗಿಂತ ಜಾಸ್ತಿ ವೇಟ್ ಮಾಡಿಸಿದ್ದು ಅವ್ರನ್ನ. ಏನ್ ಮಾಡ್ತೀರಾ? ಎಸ್ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ರಾಶಿಕ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಇನ್ನು ಉಸ್ತುವಾರಿ ಅಂತೂ ಚೈತ್ರ ಅವರು ಸರಿಯಾಗಿ ಮಾಡಿಲ್ಲ ಅಂತ ಈಗ ಗೊತ್ತಾಗ್ತಿದೆ. ತಮ್ಲೈನಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನೊಂದು ವಿಚಾರದ ಬಗ್ಗೆ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಈಗ ಕ್ಯಾಪ್ಟನ್ಸಿ ರೇಸ್ಗೆ 5 ಜನ ಇಲ್ಲಿ ಹೋಗಿದ್ರು. ಇವಾಗ ಇಲ್ಲಿ ನೀವು ಒಬ್ಬೊಬ್ರು ಯಾವ್ಯಾವ ರೀತಿ ಹೋದ್ರು, ಯಾವ್ಯಾವ ಪ್ಲೇಸಲ್ಲಿ ಬಂದ್ರು ಅಂತ ಗೊತ್ತಿದೆ. ಫಸ್ಟ್ ಇಲ್ಲಿ ಅಶ್ವಿನಿ ಅವರು ಬಂದ್ರು, ಆನಂತರ ಇಲ್ಲಿ ಗಿಲ್ಲಿ ಅವರು ಬಂದ್ರು, ನೆಕ್ಸ್ಟ್ ಇಲ್ಲಿ ಕಾವ್ಯ ಅವರು, 4ನೇದಾಗಿ ಸೂರಜ್ ಅವರು, ಲಾಸ್ಟ್ ಅಲ್ಲಿ ರಾಶಿಕ್ ಅವರು ಬಂದ್ರು. ಇಲ್ಲಿ ಬೇಕು ಅಂತಾನೆ ಇಲ್ಲಿ ಗಿಲ್ಲಿ ಅವ್ರಿಗೆ, ಸೂರಜ್ ಅವ್ರಿಗೆ ಚೈತ್ರ ಅವರು ಮೋಸ ಮಾಡಿದ್ರ. ಈ ಒಂದು ವಿಚಾರನ ಇಲ್ಲಿ ಮನೆಯವರೆಲ್ರಿಗೂ ಕೂಡ ಗೊತ್ತು. ಚೈತ್ರ ಅವರು ಸರಿಯಾಗಿ ಅದೇ ಫೇವರಿಸಮ್ ಮಾಡಿಬಿಟ್ಟು ಇಲ್ಲಿ ಮಾಡಿದ್ದಾರೆ ಈ ಒಂದು ಗೇಮ್ನ. ಇಲ್ಲಿ ರಾಶಿಕ್ ಅವ್ರನ್ನ ಗೆಲ್ಸ್ಲೇಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತ. ಬನ್ನಿ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಕ್ಯಾಪ್ಟನ್ಸಿ ರೇಸ್ ಏನಿತ್ತು, ಇಲ್ಲಿ ಗಿಲ್ಲಿ ಅವ್ರಿಗೆ ಮತ್ತೆ ಸೂರಜ್ ಅವ್ರಿಗೆ ಸಿಕ್ಕಾಪಟ್ಟೆ ಮಹಾ ಮೋಸ ಆಗಿದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಏನಕ್ಕೆ ಅಂತಂದ್ರೆ ಚೈತ್ರ ಅವರು ಉಸ್ತುವಾರಿ ಮಾಡ್ಬೇಕಾದ್ರೆ ಒಂದು ಟೈಮರ್ನೇ ಸ್ಟಾಪ್ ಅಂತ ಏನ್ ಮಾಡ್ಬೇಕಿತ್ತು, ಗೇಮ್ದು ಒಂದು ರೂಲ್ಸ್ ಏನಿತ್ತು ಎಲ್ಲರೂ ಕೂಡ ಬ್ರೇಕ್ ಮಾಡಿದ್ರು. ಗೇಮ್ದು ಮೇನ್ ರೂಲ್ಸ್ ಇದ್ದಿದ್ದೇನಪ್ಪ ಅಂತಂದ್ರೆ ಬಾಲ್ನ ಎತ್ಕೊಂಡು ಓಡೋಗ್ಬಾರ್ದು ಅಂತ ಇತ್ತು. ಅಂದ್ರೆ ಆ ಬಾಲ್ನ ಯಾಕಂದ್ರೆ ಗೆಜ್ಜೆ ಸೌಂಡ್ ಓಡೋಗ್ಬಿಟ್ರೆ ಬೇಗನೆ ಇಲ್ಲಿ ಸಿಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಬಾಲ್ ಎತ್ಕೋಬೇಕಾದ್ರೆ ಇಲ್ಲಿ ಏನಾದ್ರೂ ಅವ್ರು ಓಡಿದ್ರೆ ಅಲ್ಲಿ ಪಾಸ್ ಮಾಡಬೇಕು ಅಂತ ಅಲ್ಲಿ ರೂಲ್ಸ್ ಇತ್ತು. ಅದಕ್ಕೆ ಇಲ್ಲಿ ಚೈತ್ರ ಅವರು ಎಲ್ರಿಗೂ ಕೂಡ ಪಾಸ್ ಮಾಡಿದ್ರು. ಅಶ್ವಿನ್ ಅವರು ಫಸ್ಟಿಗೆ ಇಲ್ಲಿ ಓಡಿದ್ರು ಅಂತ ಪಾಸ್ ಮಾಡಿದ್ರು, ಓಕೆ. ಆದ್ರೆ ಕೆಲವೊಬ್ಬರಿಗೆ ಇಲ್ಲಿ ಸೂರಜ್ ಅವ್ರಿಗೆ, ಗಿಲ್ಲಿ ಅವ್ರಿಗೆ ಬೇಕು ಅಂತಾನೆ ಜಾಸ್ತಿ ಟೈಮು ನಿಲ್ಸಿದ್ದಾರೆ, ಅವ್ರನ್ನ ಅಲ್ಲೇ ಹೋಲ್ಡ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಇಲ್ಲಿ ರಘು ಅವರು ಮಾತಾಡಿದ್ರೆ ನೀವು ಕೇಳಿಸ್ಕೊಳ್ಬಹುದು. ಆದ್ರೆ ಆ ಒಂದು ಗೇಮ್ ನಡಿಬೇಕಾದ್ರೆ ಉಸ್ತುವಾರಿಗಳು ಯಾರು ಇರ್ತಾರೋ ಅವ್ರು ನೀಟಾಗಿ ಮಾಡ್ಬೇಕಾಗತ್ತೆ. ಇಲ್ಲಿ ಜಾಸ್ತಿ ಹೊತ್ತು ನಿಲ್ಸಿದ್ದು ಗಿಲ್ಲಿ ಅವ್ರನ್ನ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರ ಬಾಯಿಂದಾನೆ ಇಲ್ಲಿ ಬಂದಿದೆ. ಅಲ್ಲಿ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ಏನೇನು ಮೋಸ ಆಗಿದೆ, ಏನೊಂದು ದಾಟ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕೆ ಈ ರೀತಿ ಮಾಡಿದ್ರು ಚೈತ್ರ ಅವರು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಒಂದು ಕನ್ಫ್ಯೂಷನ್ ಅಂತೂ ಬಂದೇ ಬರುತ್ತೆ. ಉಸ್ತುವಾರಿ ಅಂತ ಬಂದಾಗ ಅವ್ರು ಕರೆಕ್ಟ್ ಆಗಿ ಮಾಡ್ತಾರಲ್ವಾ ಅಂತ ಅಂದ್ಬಿಟ್ಟು. ಈ ಹಿಂದೆ ನೋಡಿ ಇದು ಕ್ಯಾಪ್ಟನ್ಸಿ ರೇಸ್ಗೆ ಬರೋಕ್ಕೂ ಮುಂಚೆನೆ ಇಲ್ಲಿ ಬಿಗ್ ಬಾಸ್ ಒಂದು ಗೇಮ್ ಕೂಡ ಇಲ್ಲಿ ಕೊಡ್ತಾರೆ, ಅಂದ್ರೆ ಬಜಾರ್ ಹೊತ್ತೋ ಗೇಮು. ಇಲ್ಲಿ 3ನೇ ಗೇಮು ಇವಾಗ ಮಾಡುವವರು ಒಂದು ಹೇರ್ ಕಟ್ ಏನ್ ಮಾಡಿಸ್ಕೊಂಡು ಅದರಲ್ಲಿ ನೀಟಾಗಿ ಗೊತ್ತಾಗ್ತಿತ್ತು ಇಲ್ಲಿ ಫಸ್ಟ್ ಬಜಾರ್ನ ಒತ್ತಿದ್ದು ಇಲ್ಲಿ ರಜತ್ ಅವರು ಅಂತ. ಆದ್ರೂ ಕೂಡ ಇಲ್ಲಿ ಅಶ್ವಿನಿ ಅವ್ರ ಟೀಮ್ ಒತ್ತಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಮೋಸ ಮಾಡಿದ್ರು. ಅವ್ರಿಗೆ ಕಾಣಿಸ್ಲಿಲ್ವಾ, ಒಟ್ನಲ್ಲಿ ಕ್ಲಿಯರ್ ಕಟ್ ಆಗಿ ಇದ್ದಿದ್ದು ರಜತ್ ಅವರೇ ಇಲ್ಲಿ ಫಸ್ಟ್ ಬಜಾರ್ ಒತ್ತಿದ್ದು ಅಂತ ಅಂದ್ಬಿಟ್ಟು. ಆದ್ರೆ ಅಲ್ಲೂ ಕೂಡ ಮೋಸ ಆಯ್ತು, ಅಂದ್ರೆ ಚೈತ್ರ ಕುಂದಾಪುರ ಅವರು ಅಲ್ಲೂ ಕೂಡ ಇಲ್ಲಿ ಮೋಸ ಮಾಡ್ದಂಗೆ ಆಯ್ತು. ಆದ್ರೆ ಕ್ಯಾಪ್ಟನ್ಸಿ ರೇಸ್ ಅಂತ ಬಂದಾಗ ಗಿಲ್ಲಿ ಅವ್ರಿಗೆ ಜಾಸ್ತಿ ಹೊತ್ತು ಇಲ್ಲಿ ಅಲ್ಲೇ ಹೋಲ್ಡ್ ಮಾಡಿಸಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವರೇ ಹೇಳಿದ್ರು. ಅಂದ್ರೆ ಸೂರಜ್ ಅವ್ರಿಗೆ 3 ಸತಿ ಮಾತ್ರನೇ ಇಲ್ಲಿ ಹೋಲ್ಡ್ ಮಾಡ್ಬಿಟ್ಟು ನಿಲ್ಸಿದ್ರು, ತುಂಬಾ ಹೊತ್ತು ಇಲ್ಲಿ ನಿಲ್ಸಿದ್ರು. ಆದ್ರೆ ಅದರಿಗಿಂತ ಜಾಸ್ತಿ ಹೊತ್ತು ನಿಲ್ಸಿದ್ದು ಗಿಲ್ಲಿ ಅವ್ರಿಗೆ ಅಂತ. ಯಾಕಂದ್ರೆ ಫಸ್ಟ್ ನೋಡಿ ಇಲ್ಲಿ ಅಶ್ವಿನಿ ಅವ್ರು ಕರಿಯೋದಲ್ಲೂ ಆರ್ಡ್ರು ನೀವು ನೋಡಬೇಕು. ಇಲ್ಲಿ ಅವ್ರು ಯಾರನ್ನ ಕರೀತಾರೆ ಅವರೇ ಬಂದು ಹಾಕ್ಬೇಕಿತ್ತಲ್ವಾ. ಮೊದಲಿಗೆ ಬಂದವರಿಗೆ ಅಷ್ಟೊಂದು ಗೊತ್ತಾಗಲ್ಲ ಇಮಿಡಿಯೇಟ್ ಆಗಿ, ಯಾಕಂದ್ರೆ ನೋಡ್ತಾ ನೀವು ಹೋಗ್ಬೋದು. ಫಸ್ಟ್ ಬಂದಾಗ ಎಷ್ಟು ಹಾಕಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಸೆಕೆಂಡ್ ಒನ್ ಬಂದವ್ರಿಗೆ ಗೊತ್ತಿರುತ್ತೆ ನಾನು ಎಷ್ಟು ಇಲ್ಲಿ ತಗೋಬೇಕು, ಎಷ್ಟು ಇಲ್ಲಿ ಹಾಕಬೇಕು ಅಂತ ಅಂದ್ಬಿಟ್ಟು. ಅದೇ ರೀತಿ ಆರ್ಡರ್ ವೈಸ್ ನೀವು ನೋಡಿ ಅಶ್ವಿನಿ ಅವ್ರು ಬರ್ತಾರೆ, ಕೇವಲ 10 ಬಾಲ್ಗಳನ್ನ ಮಾತ್ರ ಇಲ್ಲಿ ಪಿಕ್ ಮಾಡ್ಬಿಟ್ಟು ಹಾಕ್ತಾರೆ. ಸೆಕೆಂಡ್ ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಇಲ್ಲಿ ಕರೀತಾರೆ, ಅವರು 15 ಬಾಲ್ಗಳನ್ನ ಇಲ್ಲಿ ಹಾಕ್ತಾರೆ. ಅಂದ್ರೆ ಅಶ್ವಿನಿ ಅವ್ರು 10 ಹಾಕಿದ್ದಾರೆ, ನಾನು ಅದರಿಂದ ಜಾಸ್ತಿ ಹಾಕ್ಬೇಕು ಅಂತ ಮೆಂಟಲ್ ಫಿಕ್ಸ್ ಆಗ್ಬಿಡುತ್ತೆ ಯಾರಿಗೆ ಆದ್ರೂ ಕೂಡ. ಅಂದ್ರೆ ಮೊದಲನೇ ಸ್ಪರ್ಧೆ ಯಾರು ಬಂದಿರ್ತಾರೋ ಅದಾದ್ಮೇಲೆ ಯಾರು ಬರ್ತಾರೋ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಜಾಸ್ತಿ ಹಾಕ್ಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿ ಅವರು 15 ಬಾಲ್ಗಳನ್ನ ಇಲ್ಲಿ ಹಾಕ್ತಾರೆ. ರಘು ಅವರು ಇಲ್ಲಿ ಅದನ್ನ ಹೇಳಿದ್ದು ನಿನಗಿಂತ ಅಂದ್ರೆ ಸೂರಜ್ ಅವ್ರಿಗಿಂತ ಜಾಸ್ತಿ ಇಲ್ಲಿ ಹೋಲ್ಡ್ ಮಾಡಿ ನಿಲ್ಸಿದ್ದು ಇಲ್ಲಿ ಗಿಲ್ಲಿ ಅವ್ರನ್ನ ಅಂತ ಅಂದ್ಬಿಟ್ಟು. 3ನೇದಾಗಿ ಕಾವ್ಯ ಅವ್ರು ಬರ್ತಾರೆ, ಅವ್ರಿಗೂ ಕೂಡ ಗೊತ್ತಿರುತ್ತೆ ಇಲ್ಲಿ 15 ಬಾಲ್ಗಳನ್ನ ಇಲ್ಲಿ ಗಿಲ್ಲಿ ಅವ್ರು ಹಾಕಿದರೆ ನಾನು ಅದಕ್ಕಿಂತ ಜಾಸ್ತಿ ಹಾಕಬೇಕು ಅಂತ ಅಂದ್ಬಿಟ್ಟು. ಮೇನ್ ಪ್ಲಸ್ ಪಾಯಿಂಟ್ ಆಗಿದ್ದೆ ಇಲ್ಲಿ ಅವರು ಕರೆದಿರೋ ಆರ್ಡರ್ ಮೇಲೆ. ಮೇನ್ ಆಗಿ 21 ಬಾಲ್ಗಳನ್ನ ಇಲ್ಲಿ ಕಾವ್ಯ ಅವ್ರು ಹಾಕ್ತಾರೆ. ಅದಾಗಿದ ತಕ್ಷಣ ನೋಡಿ ಸೂರಜ್ ಅವ್ರನ್ನ ಇಲ್ಲಿ ಕರೀತಾರೆ, ಅವರು 26 ಬಾಲ್ಗಳನ್ನ ಇಲ್ಲಿ ಹಾಕ್ತಾರೆ. ಅವ್ರನ್ನೂ ಕೂಡ ಹೋಲ್ಡ್ ಮಾಡ್ತಾರೆ, ಕೇಳಿಸ್ತಲ್ಲ, ಅದು ಮಾಡ್ತಲ್ಲ, ಇದು ಮಾಡ್ತಲ್ಲ ಅಂತ ಅಂದ್ಬಿಟ್ಟು. ಅದೇ ಕಾಲಿಗೆ ಏನ್ ಕಟ್ಟಿದ್ರು ಆ ಒಂದು ಸೌಂಡ್ ಬರಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು ನನ್ನ ಕಾಲಲ್ಲಿ ಸೌಂಡ್ ಬರ್ತಿದ್ರು ಕೂಡ ಇಲ್ಲಿ ಅವ್ರು ಹೋಲ್ಡ್ ಮಾಡಿ ನಿಲ್ಸಿದ್ರು, ತುಂಬಾ ಹೊತ್ತು ನಿಲ್ಸಿದ್ರು ಅಂತ ಅಂದ್ಬಿಟ್ಟು. ಅವ್ರು ಜಗಳ ಆಡ್ಲಿಲ್ಲ, ಯಾಕಂದ್ರೆ ಗೊತ್ತು ಅವ್ರ ಜೊತೆ ಎಷ್ಟೇ ಜಗಳ ಆಡಿದ್ರು ಕೂಡ ಇಲ್ಲಿ ಯೂಸ್ ಇಲ್ಲ ಅಂತ ಅಂದ್ಬಿಟ್ಟು. ಅಶ್ವಿನಿ ಅವ್ರು ಕೇಳಿದಕ್ಕೆ ಆ ರೀತಿ ಎಲ್ಲ ಇಲ್ಲಿ ಬೈದ್ರು. ಆಟನ ಸರಿಯಾಗಿ ಇಲ್ಲಿ ಅರ್ಥ ಮಾಡ್ಕೊಳಕ್ ಬರಲ್ಲ, 10 ಸತಿ ಇಲ್ಲಿ ಓದ್ತಾರೆ ಅಂತವ್ರು ನನಗೆ ಇಲ್ಲಿ ಏನ್ ಹೇಳೋದು ಅಂತ ಅಂದ್ಬಿಟ್ಟು. ನೋಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪರ್ಸನ್, ಅಂದ್ರೆ ಕಳೆದ ಸೀಸನ್ ಅಲ್ಲಿ ಇಲ್ಲಿ ಬಂದಿದ್ರಲ್ಲ, ಈ ರೀತಿಯಾಗಿ ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಆಟನ ಯಾವ್ಯಾವ ರೀತಿ ಆಡ್ಬೇಕು ಅಂತ ಅಂದ್ಬಿಟ್ಟು. ಉಸ್ತುವಾರಿ ನಾನು ಕಳೆದ ಸತಿನ ಇಲ್ಲಿ ಮಾಡಿದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರ ಬಾಯಲ್ಲೇ ಬಂತು. ಈ ರೀತಿಯಾಗಿ ಕರ್ಸಿರೋರ್ನೇ ಕರ್ಸಿದ್ರೆ ಇದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಇಲ್ಲಿ ಹೇಳ್ಬೋದು. ಇಲ್ಲಿ ಚೈತ್ರ ಅವರು ನೀಟಾಗಿ ಮೋಸ ಮಾಡ್ತಿರೋದು ಎದ್ದು ಕಾಣಿಸ್ತಿದೆ. ಅಂದ್ರೆ ಆರ್ಡರ್ ವೈಸ್ ಏನ್ ಕರೆದ್ರು ಫಸ್ಟ್ ಇಂದನೂ ಕೂಡ ನೀವು ಅಬ್ಸರ್ವ್ ಮಾಡ್ಕೊಂಡ ಬಂದ್ರೆ ಯಾರು ಬಾಲ್ ಹಾಕಿದಾರೋ ಅವ್ರಿಗಿಂತ ಹೆಚ್ಚಿಗೆ ಬಾಲ್ಗಳನ್ನ ಇಲ್ಲಿ ಹಾಕೊಂಡು ಬಂದ್ರು. ಸೂರಜ್ ಅವರು 26 ಬಾಲ್ ಹಾಕಿದ್ರು, ಕೊನೆಗೆ ರಾಶಿಕ್ ಅವ್ರನ್ನ ಇಲ್ಲಿ ಕರೀತಾರೆ, ಅವರು 29 ಬಾಲ್ಗಳನ್ನ ಇಲ್ಲಿ ಹಾಕ್ತಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಕೌಂಟ್ ಮಾಡೋರು ಗೊತ್ತಿರುತ್ತಲ್ವಾ ನಾನು ಎಷ್ಟು ಬಾಲ್ಗಳನ್ನ ಇಲ್ಲಿ ಎತ್ಕೊಂಡು ಹೋಗಿ ಇಲ್ಲಿ ಹಾಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಈಸಿಯಾಗಿ ಇಲ್ಲಿ ಗೆದ್ರು. ಅಂದ್ರೆ ಚೈತ್ರ ಅವ್ರ ಮನಸ್ಸಲ್ಲಿ ಫಸ್ಟೇ ಇತ್ತು ರಾಶಿಕ್ ಅವ್ರನ್ನ ಲಾಸ್ಟ್ ಅಲ್ಲಿ ಕರೆದ್ರೆ ಎಲ್ರದ್ದು ಕೂಡ ಇಲ್ಲಿ ಕೌಂಟ್ ಮಾಡ್ಕೊಂಡು ನೀಟಾಗಿ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ರಾಶಿಕ್ ಅವ್ರ ತಪ್ಪು ಅಂತ ಹೇಳಕ್ಕಾಗಲ್ಲ,
ಇಲ್ಲಿ ಚೈತ್ರ ಅವರು ಈ ರೀತಿ ಯಾಕೆ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಚೈತ್ರ ಅವರು ಈ ರೀತಿ ಯಾಕೆ ಮಾಡಿದ್ರು ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡ್ತಾ ಹೋದ್ರೆ, ಕಳೆದ ವಾರ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಕಳಪೆ ಮತ್ತೆ ಇಲ್ಲಿ ಉತ್ತಮ ಕೊಡಬೇಕಾದ್ರೆ ಇಲ್ಲಿ ಅವ್ರಿಗೆ ಉತ್ತಮ ಸಿಕ್ಕಿತ್ತು. ಇಲ್ಲಿ ಒಂದು ಮಾತುಕತೆ ಆಗುತ್ತೆ ಗಿಲ್ಲಿಯವ್ರಿಗೂ ಮತ್ತೆ ಇಲ್ಲಿ ಚೈತ್ರ ಅವ್ರಿಗೂ. ಅವಾಗ ಇಲ್ಲಿ ಮರ್ಯಾದೆ ಇಲ್ಲದೆ ಮಾತಾಡಿದೆ, ಅಂದ್ರೆ ಏಕವಚನದಲ್ಲಿ ಮಾತಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಅವರು ಹೇಳ್ತಾರೆ. ಮನೆಯವರೆಲ್ಲರೂ ಕೂಡ ಇಲ್ಲಿ ನೋಡ್ತಾ ಇರ್ತಾರೆ, ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕು ಹಾಗೆ ಹೀಗೆ ಅಂತ ಇಲ್ಲಿ ಹೇಳ್ತಾರೆ. ಅವಾಗ ಇವರಿಬ್ಬರು ಮಧ್ಯೆ ಸ್ವಲ್ಪ ಕ್ಲಾಶ್ ಆಗುತ್ತೆ, ಅಂದ್ರೆ ಜಗಳಗಳು ಬರುತ್ತೆ. ಅದಕ್ಕೆ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಇಲ್ಲಿಗೆ ಮರ್ತು ಬಿಡು ಅಂತ ಅಂದ್ಬಿಟ್ಟು ಚೈತ್ರ ಅವ್ರು ಹೇಳ್ತಾರೆ. ಆದ್ರೆ ಅವ್ರು ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು ಅಂತ ಕಾಣಿಸುತ್ತೆ. ನೀನು ಎಲ್ಲಿ ಕೊಡಬೇಕು ನಾನು ಕೊಡ್ತೀನಿ, ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳಿದ್ರು. ಅವಾಗ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಗಿಲ್ಲಿಯವರು ಬಂದಾಗ ಸ್ವಲ್ಪ ಅವ್ರದ್ದೊಂದು ಏನಿತ್ತು ಮೈಂಡ್ ಅಲ್ಲಿ, ಇವ್ರನ್ನ ಲಾಸ್ಟ್ ಅಲ್ಲಿ ಕರೆದ್ರೆ ಮತ್ತೆ ಇಲ್ಲಿ ಜಾಸ್ತಿ ಪಾಸ್ ಮಾಡಿದ್ರೆ ಅವ್ರು ಗೆಲ್ಲಲ್ಲ ಅಂತ ಇತ್ತಲ್ವ, ಅದಕ್ಕೆ ಈ ರೀತಿ ಮಾಡಿದ್ರು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಕೆಲವೊಂದು ವಿಚಾರಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಉಸ್ತುವಾರಿ ಅಂತ ಏನ್ ಕೊಟ್ಟಿದ್ರು ಚೈತ್ರ ಅವರು ಈ ಸತಿ ನೆಟ್ಟಿಗೆ ಮಾಡಿಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ನೋಡೋಣ ಈ ಒಂದು ವಿಚಾರದ ಬಗ್ಗೆ, ಅಂದ್ರೆ ವಿಟಿ ಹಾಕ್ಬಿಟ್ಟು ತೋರಿಸ್ಬಿಟ್ಟು ಕಿಚ್ಚನ ಪಂಚಾಯಿತಿಯಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಮೇನ್ ಆಗಿ ಇಬ್ರಿಗೂ ಮೋಸ ಆದಂಗೆ ಆಯ್ತು. ಇಲ್ಲಿ ಫಸ್ಟ್ ಅಶ್ವಿನಿ ಅವ್ರು ಬಂದ್ರು, ಅದ್ರ ಬಗ್ಗೆ ಮಾತೆತ್ತಿದ ತಕ್ಷಣ ಜಗಳ ಆಡಿದ್ರು. ಅದಾಗಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಗಿಲ್ಲಿ ಅವ್ರು ಬರ್ತಾರೆ, ಅವ್ರು ಏನೂ ಕೂಡ ಮಾತಾಡ್ಲೇ ಇಲ್ಲ. ಇಲ್ಲಿ ಸೌಂಡ್ ಬರ್ತಿದೆ ಅದು ಇದು, ಅಂದ್ರೆ ಸೌಂಡ್ ಬರ್ತಿದ್ರು ಕೂಡ ಬರ್ತಲ್ಲ ಅಂತ ಹೇಳ್ಬಿಟ್ಟು ಹೋಲ್ಡ್ ಮಾಡ್ತಿದ್ರು ಚೈತ್ರ ಅವರು. ಅಲ್ಲೇ ಜಗಳ ಆಡ್ಬೇಕಿತ್ತು, ಯಾರು ಕೂಡ ಆಡ್ಲಿಲ್ವಲ್ಲ, ಅವ್ರ ಬಾಯಿಗೆ ಯಾರು ಕೂಡ ಬಾಯಿ ಕೊಡಕ್ ಆಗಲ್ಲ ಅಂತ ಗೊತ್ತು. ಅಶ್ವಿನಿ ಅವ್ರು ಕೇಳಿದ ತಕ್ಷಣ ಸಿಕ್ಕಾಪಟ್ಟೆ ರೇಗಾಡ್ಬಿಟ್ರು. ಅದಾಗಿದ ತಕ್ಷಣ ಎಲ್ಲ ಕೂಡ ಅಲ್ಲಿ ಕ್ಲಿಯರ್ ಆಗೋಯ್ತು. ಅಂದ್ರೆ ಒಂದು ಕ್ಯಾಪ್ಟನ್ಸಿ ರೇಸ್ ಏನಂತ ಇತ್ತು, ಎಲ್ಲರೂ ಕೂಡ ಬಿಟ್ಬಿಟ್ರು ಅಲ್ಲಿಗೆ. ಹೆಂಗಿದ್ರು ರಾಶಿಕ್ ಅವ್ರಿಗೆ ಗೆದ್ದಿದ್ರಲ್ಲ ಹೋಗ್ಲಿ ಬಿಡು ಅಂತ ಬಿಟ್ಟು. ಬಟ್ ಇದ್ರ ಬಗ್ಗೆ ಇದೆಲ್ಲ ಮುಗಿದ ಮೇಲೆ ಮಾತಾಡ್ತಾರೆ. ರಘುವರ್ಗೂ ಗೊತ್ತು, ಸೂರಜ್ ಅವ್ರಿಗಿಂತ ಜಾಸ್ತಿ ಇಲ್ಲಿ ಗಿಲ್ಲಿ ಅವ್ರನ್ನ ಹೋಲ್ಡ್ ಮಾಡಿ ಬೇಕು ಅಂತಾನೆ ನಿಲ್ಲಿಸ್ತರು ಅಂತ ಬಿಟ್ಟು. ಇಲ್ಲಿ ಸೂರಜ್ ಅವ್ರು ಮಾತಾಡ್ತಾ ಇದಾರೆ, ಗಿಲ್ಲಿ ಅವರು ಒಂದೇ ಒಂದು ಮಾತು ಕೂಡ ಇಲ್ಲಿ ಆಡ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಅವ್ರಿಗೆ ಗೊತ್ತು ಮಾತಾಡಿದ್ರೆ ಏನು ಯೂಸ್ ಇಲ್ಲ ಅಂತ ಬಿಟ್ಟು. ಸೂರಜ್ ಅವ್ರು ಏನಕ್ಕೆ ಹೇಳ್ತಾ ಇದಾರೆ ಅಂತಂದ್ರೆ, ರಾಶಿಕ್ ಅವರು ಅವ್ರ ಜೊತೆ ಮಾತಾಡ್ತಾ ಇಲ್ಲ, ಆದ್ರೂ ಕೂಡ ಒಂದು ಆಪರ್ಚುನಿಟಿ ಇತ್ತು. ಯಾಕಂದ್ರೆ ತುಂಬಾ ಕ್ಲೋಸ್ ಅಲ್ಲಿ ಇದ್ದಿದ್ದಾರಪ್ಪ ಅಂತಂದ್ರೆ 26 ಬಾಲ್ಗಳನ್ನ ಇಲ್ಲಿ ಸೂರಜ್ ಅವ್ರು ಹಾಕಿದ್ರು, ಒಂದು 3 ಬಾಲ್ ಎಕ್ಸ್ಟ್ರಾ ಆಯ್ತಲ್ವಾ, ಅದಕ್ಕೆ ಇಲ್ಲಿ ಅವ್ರಿಗೂ ಕೂಡ ಉರಿ ಹತ್ತಿತ್ತು. ಇಲ್ಲಾಂದ್ರೆ ನಾನು ಕೂಡ ಕ್ಯಾಪ್ಟನ್ ಆಗ್ಬೋದಿತ್ತಲ್ವಾ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಚೈತ್ರ ಅವರು ಮೋಸ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತದೆ. ವೀಕ್ಷಕರೇ, ನೀವು ಇಲ್ಲಿ ಎಪಿಸೋಡ್ ನೋಡಿದಾಗ ನಿಮಗೆ ಅನ್ನಿಸ್ತು, ಮತ್ತೆ ಲೈವ್ ಅಲ್ಲಂತೂ ಇದನ್ನ ತೋರಿಸ್ತಿಲ್ಲ. ಏನಕ್ಕೆ ಅಂದ್ರೆ ಕ್ಯಾಮ್ರಾ ಆಂಗಲ್ಗಳು ಇಲ್ಲಿ ಬೇರೆ ಕಡೆ ಇಲ್ಲಿ ಇಟ್ಟಿದ್ರು. ಮತ್ತೆ ನೀವು ಅಬ್ಸರ್ವ್ ಮಾಡಬಹುದು, ಈ ಕಾವ್ಯ ಅವ್ರ ಕೈಗೂ ಕೂಡ ಇಲ್ಲಿ ಏಟಾಯ್ತು. ಅದು ಹೇಗೆ ಏಟಾಯ್ತು ಅಂತ ಕೂಡ ಇಲ್ಲಿ ಎಪಿಸೋಡ್ ಕೂಡ ಇಲ್ಲಿ ತೋರಿಸಲಿಲ್ಲ, ಲೈವ್ ಅಲ್ಲೂ ಕೂಡ ಇಲ್ಲಿ ಗೊತ್ತಾಗ್ಲಿಲ್ಲ. ಒಟ್ಟಲ್ಲಿ ಎಪಿಸೋಡ್ ಅಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ವಿಚಾರಗಳು ಇಲ್ಲಿ ಕಟ್ ಆಗಿರುತ್ತೆ. ಆದ್ರೆ ಕೆಲವೊಂದು ವಿಚಾರಗಳು ಇವ್ರು ಮಾತಾಡ್ತಾ ಇರ್ತಾರೆ ನೋಡಿ, ಅವಾಗ ಇಲ್ಲಿ ಗೊತ್ತಾಗುತ್ತೆ. ಈಗ ರಘು ಅವರು ಅಷ್ಟೇ ಇಲ್ಲಿ ಸೂರಜ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು. ಅಂದ್ರೆ ಜಗಳ ಏನಾಯ್ತು, ಇಲ್ಲಿ ಜಗಳದಲ್ಲಿ ಸೂರಜ್ ಅವರು ರಾಶಿಕ್ ಅವ್ರಿಗೆ ಬಾಯ್ಗೆ ಬಂದಾಗ ಇಲ್ಲಿ ಬೈತಾರೆ. ಅದಕ್ಕೋಸ್ಕರ ಆ ರೀತಿ ಮಾತಾಡಬಾರ್ದಿತ್ತು, ಈ ರೀತಿ ಮಾತಾಡಬಾರ್ದಿತ್ತು ಅಂತ ರಘು ಅವರು ಸೂರಜ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಇಲ್ಲಿ ಗಿಲ್ಲಿ ಹತ್ತ ಹೋಗ್ಬಿಟ್ಟು ಹೇಳಿಲ್ಲ, ನಿನಗೆ ಜಾಸ್ತಿ ಹೋಲ್ಡ್ ಮಾಡಿದ್ರು ಇನ್ ಯಾಕೆ ಕೇಳಲಿಲ್ಲ ಅಂತ ಅಂದ್ಬಿಟ್ಟು ರಘು ಅವರು ಇಲ್ಲಿ ಗಿಲ್ಲಿಯವ್ರ ಪರ ಮಾತಾಡ್ಲಿಲ್ಲ. ಆದ್ರೆ ಸೂರಜ್ ಅವ್ರ ಪರ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ಗಿಲ್ಲಿಯವ್ರ ಹತ್ರ ಹೇಳ್ಬೋದಿತ್ತಲ್ವಾ, ನಿನ್ಗಿಂತ ಸೂರಜ್ಗಿಂತ ಜಾಸ್ತಿ ನಿನ್ನ ಇಲ್ಲಿ ಹೋಲ್ಡ್ ಮಾಡಿದ್ರು, ನೀನ್ ಕೇಳ್ಬೋದಿತ್ತಲ್ಲ ಗಿಲ್ಲಿ, ಯಾಕೆ ಕೇಳಲಿಲ್ಲ ಅಂತ ಒಂದು ಮಾತು ಕೂಡ ಇಲ್ಲಿ ಹೇಳಿಲ್ಲ. ಒಟ್ನಲ್ಲಿ ಅವ್ರ ಬಾಯಿಂದಾನೆ ಬಂದಿದೆ ಸತ್ಯ ಅಂತ ಅಂದ್ಬಿಟ್ಟು, ಜಾಸ್ತಿ ಇಲ್ಲಿ ಸೂರಜ್ ಅವ್ರಿಗಿಂತ ಗಿಲ್ಲಿ ಅವ್ರನ್ನ ಹೋಲ್ಡ್ ಮಾಡಿದ್ದಾರೆ ಅಂತ ಬಿಟ್ಟು. ವೀಕ್ಷಕರೇ, ನಿಜವಾಗ್ಲೂ ಕೂಡ ಈ ಒಂದು ಕ್ಯಾಪ್ಟನ್ಸಿ ರೇಸ್ ಏನಿತ್ತು ಇದರಲ್ಲಿ ರಾಶಿಕ್ ಅವರು ಕ್ಯಾಪ್ಟನ್ ಆಗೋಗಿದೆ. ಈ ಒಂದು ವಿಚಾರದ ಬಗ್ಗೆ ನೀವೇನ್ ಹೇಳ್ತೀರಿ? ಯಾಕಂದ್ರೆ ಕಳೆದ ವಾರ ನೀವು ಕಿಚ್ಚನ ಪಂಚಾಯತಿಯಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಕ್ಯಾಪ್ಟನ್ಸಿ ರೂಮ್ ಅಲ್ಲಿ ಹೋಗ್ಬಿಟ್ಟು ಗಿಲ್ಲಿ ಅವ್ರು ಮಲ್ಕೊಂಡ್ರು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಕೋಪ ಮಾಡ್ಕೊಂಡ್ಬಿಟ್ಟು ಕ್ಯಾಪ್ಟನ್ಸಿ ರೂಮ್ಗೆ ಇಲ್ಲಿ ಕ್ಲೋಸ್ ಅಂತ ಅಂದ್ಬಿಟ್ಟು ಹಾಕ್ಬಿಟ್ರು. ಆದ್ರೆ ಒಂದು ಟ್ವಿಸ್ಟ್ ಅಂತ ಕೊಟ್ಟರು, ಆ ನಂತರ ಇಲ್ಲಿ ಓಪನ್ ಆಯ್ತು. ಆದ್ರೆ ಗಿಲ್ಲಿಯವ್ರದ್ದು ಒಂದೇ ಒಂದು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ಕ್ಯಾಪ್ಟನ್ಸಿ ರೂಮ್ನ ಇಲ್ಲಿ ಲಾಕ್ ಮಾಡಿಸ್ಬಿಟ್ರು. ಈಗ ಅವರು ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ರು, ಕ್ಯಾಪ್ಟನ್ ಆಗೋ ಅವಕಾಶನೂ ಕೂಡ ಇಲ್ಲಿ ಇತ್ತು. ಇಲ್ಲಿ ನೋಡಿ, ಗಿಲ್ಲಿಯವ್ರನ್ನ 2ನೇ ಪ್ಲೇಸ್ ಅಲ್ಲಿ ಕರೀತಾರೆ. ಫಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಆಗಿದ ತಕ್ಷಣ ಗಿಲ್ಲಿಯವ್ರು ಬರ್ತಾರೆ. ಅವ್ರನ್ನೇ ಲಾಸ್ಟ್ ಅಲ್ಲಿ ಕರೆದಿದ್ರೆ ಅವ್ರು ಇಲ್ಲಿ ಕ್ಯಾಪ್ಟನ್ ಆಗ್ಬಹುದಿತ್ತಲ್ವಾ. ಅಂದ್ರೆ 29 ಬಾಲ್ಸ್ ಇಲ್ಲಿ ರಾಶಿಕ್ ಅವ್ರು ಏನ್ ಹಾಕಿದ್ರು, ಇಲ್ಲಿ ಗಿಲ್ಲಿಯವರು ಕೂಡ 29 ಬಾಲ್ಸ್ ಹಾಕ್ತಿದ್ರೇನೋ, ಅಂದ್ರೆ ಅವ್ರಿಗೂ ಕೂಡ ಮೋಸ ಆದಂಗಾಯ್ತಲ್ವಾ. ಮತ್ತೆ ಇವಾಗ ಕಳೆದ ವಾರ ಏನಾಗಿತ್ತು, ಕ್ಯಾಪ್ಟನ್ಸಿ ರೂಮ್ಗೆ ಇಲ್ಲಿ ಅಷ್ಟೊಂದ್ಸತಿ ಹೇಳಿದ್ರು ಕೂಡ ಒಂದು ಮರ್ಯಾದೆ ಇಲ್ವಾ ಅಂತ ಕ್ಲೋಸ್ ಮಾಡಿಸಿದ್ರು. ಇವಾಗ ಏನ್ ಮಾಡ್ತಾರೆ, ಒಂದು ವೇಳೆ ನಾನು ಹೇಳ್ತಿರೋದು ಇಲ್ಲಿ ಮೋಸನೇ ನಡೆದಿತ್ತು ಅಂತ ಪ್ರೂವ್ ಆದ್ರೆ ಏನಾಗುತ್ತೆ, ಮತ್ತೆ ರೂಮ್ಗೆ ಲಾಕ್ ಹಾಕಿಸ್ತಾರ ಅಥವಾ ಚೈತ್ರ ಕುಂದಾಪುರ ಅವ್ರನ್ನ ಈಚೆ ಕರೆಸ್ಬಿಡ್ತಾರ? ಹೇಗಿದ್ರು ಕೂಡ ಒಂದು ಸುದ್ದಿ ಅಂತೂ ಇಲ್ಲಿ ಇದೆ, ರಜತ್ ಅವರು ಚೈತ್ರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಕಂತೆಗಳು ಓಡಾಡ್ತಿದೆ, ಕನ್ಫರ್ಮ್ ಆದ ಇನ್ಫಾರ್ಮೇಶನ್ ಇಲ್ಲಿ ಇಲ್ಲ. ನೋಡೋಣ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ರಾಶಿಕ್ ಅವರು ಬಿಡಿ, ಇಲ್ಲಿ ಉಸ್ತುವಾರಿ ಮಾಡಿದ ತಪ್ಪಿಗೆ ಇಲ್ಲಿ ಅವ್ರೇನು ಮಾಡೋಕ್ಕಾಗಲ್ಲ, ಅವ್ರನ್ನ ಏನು ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ. ಆದ್ರೆ ಇಲ್ಲಿ ಮೇನ್ ಆಗಿ ಮಿಸ್ಟೇಕ್ ಯಾರಿಂದ ಆಗಿದೆ ಅಂತ ಗೊತ್ತಾಗ್ತಿದೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.